ಕೊಳ್ತೀವಿ ಅದರಿಂದ ನಾವು ಎಷ್ಟು ಒಂದು ಒಳ್ಳೆ ಫಾರ್ಮ್ಗೆ ಬರ್ತೀವಿ ಅಂತ. ಯು ವಿಲ್ ನಾಟ್ ಗೆಟ್ ವಾಟ್ ಯು ಡಿಸೈರ್, ಯು ವಿಲ್ ಓನ್ಲಿ ಗೆಟ್ ವಾಟ್ ಯು ಡಿಸರ್ವ್ ಅಂತ ಒಂದು ಚಾಪ್ಟರ್ ಇದೆ. ಅಂದರೆ ನಾವು ಏನೆಲ್ಲ ಅಪೇಕ್ಷೆ ಪಡ್ತೀವಿ ಅದೆಲ್ಲ ನಮಗೆ ಸಿಗೋದಿಲ್ಲ, ನಮಗೆ ಏನು ಸಿಗಬೇಕೋ ಅದೇ ಸಿಗೋದು ಅಂತ. ಅಂದರೆ ಏನು, ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ, ಇವಾಗ ನೀವು ಹೆಲ್ದಿಯಾಗಿರಬೇಕು ಅಂತ ಅಂದ್ಕೊಳ್ತೀರ, ಅದು ನಿಮ್ಮ ಡಿಸೈರ್, ನಿಮ್ಮ ಒಂದು ಅಪೇಕ್ಷೆ ಆಕಾಂಕ್ಷೆ. ಆದರೆ ನೀವು ಅದಕ್ಕೆ ಡಿಸರ್ವ್ ಆಗಿದ್ದೀರಾ ಅಂದರೆ ನಿಮಗೆ ಆ ಯೋಗ್ಯತೆ ಇದೆಯಾ, ನೀವು ಯೋಗ್ಯರ ಅದಕ್ಕೆ ಅಂತ. ಇವಾಗ ಹೆಲ್ದಿಯಾಗಿರ್ಬೇಕಂದ್ರೆ ಏನು ಮಾಡಬೇಕು, ನಾವು ಎದ್ದು ಎಕ್ಸಸೈಸ್ ಮಾಡಬೇಕು ಅಥವಾ ಜಿಮ್ಗೆ ಹೋಗಿ ಸೇರಿಕೊಂಡ್ರೆ ಡೈಲಿ ಅಲ್ಲಿ ಹೋಗಿ ಒಂದು ಎಫರ್ಟ್ ಹಾಕಿ ಪರಿಶ್ರಮ ಪಟ್ಟು ಆ ಸಮಯನ ಸದುಪಯೋಗ ಪಡಿಸ್ಕೊಂಡ್ರೆ ನಾವು ಹೆಲ್ದಿ ಆಗ್ತೀವಿ. ಅದು ಹೇಗೆ ಮಾಡಬೇಕು, ಕನ್ಸಿಸ್ಟೆಂಟಾಗಿ ಮಾಡಬೇಕು, ಪ್ರತಿದಿನ ಹೋಗಿ ಮಾಡಬೇಕು. ಆಗ ನಾವು ಅದಕ್ಕೆ ಅರ್ಹರಾಗ್ತೀವಿ, ಯೋಗ್ಯರಾಗ್ತೀವಿ. ಆಗ ನಮಗೆ ಆಕಾಂಕ್ಷೆನೂ ಒಂದಾಗುತ್ತೆ. ಅಂದರೆ ಈ ಡಿಸೈರ್ ಏನಿದೆ ಇದನ್ನು ನಾವು ಡಿಸರ್ವ್ಡ್ ಆಗಿ ಹೇಗೆ ಮಾಡೋದು ಅಂದರೆ ಒಂದು ಸತತವಾದ ಸ್ವಪ್ರೇರಿತ ಪರಿಶ್ರಮದಿಂದ ಇದು ಸಾಧ್ಯ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ಕನ್ಸಿಸ್ಟೆಂಟ್ ಡೈರೆಕ್ಟೆಡ್ ಸೆಲ್ಫ್ ಮೋಟಿವೇಟೆಡ್ ಎಫರ್ಟ್ ಅಂತ ಹೇಳ್ತಾರೆ. ಅಂದರೆ ಸತತವಾದ ಸರಿಯಾದ ದಾರಿಯಲ್ಲಿ ಸ್ವಪ್ರೇರಣೆಯಿಂದ ಮಾಡುವಂತಹ ಒಂದು ಪ್ರಯತ್ನ. ಇದನ್ನು ಮಾಡಿದ್ರೆ ನಮ್ಮ ಡಿಸೈರ್ನ ನಾವು ಡಿಸರ್ವ್ಡ್ ಆಗಿ ಮಾಡ್ಕೊಬೋದು, ನಾವು ಏನು ಅಪೇಕ್ಷಿಸ್ತೀವೋ ಅದನ್ನು ಪಡ್ಕೊಬೋದು ಅಂತ ಹೇಳ್ತಾರೆ. ಸೊ ನಮಗೆ ನಾವು ಏನು ಅಂದ್ಕೊಳ್ತೀವೋ ಅದು ಸಿಗೋದು ಕಷ್ಟ, ನಮ್ಗೆ ಏನು ಸಿಗಬೇಕೋ ಅದೇ ಸಿಗೋದು. ಆದರೆ ನಮ್ಗೆ ಏನು ಸಿಗಬೇಕೋ ಅದನ್ನು ನಾವು ಹೇಗೆ ಪಡ್ಕೊಬೋದು ಅಂದರೆ ಸತತವಾದ ಒಂದು ಸ್ವಪ್ರೇರಿತ ಪರಿಶ್ರಮದಿಂದ ಅದನ್ನು ಪಡ್ಕೊಬೋದು ಅಂತ. ಇದೇ ರೀತಿ ಹಲವಾರು ವಿಷಯಗಳನ್ನ ಈ ಪುಸ್ತಕದಲ್ಲಿ ಅವರು ಚರ್ಚೆ ಮಾಡಿದ್ದಾರೆ. ಈಗ ಈಗೋ ಬಗ್ಗೆ ಒಂದು ಚಾಪ್ಟರ್ ಇದೆ, ಅದರೊಳಗೆ ಏನು ಹೇಳ್ತಾರೆ ಅಂದರೆ ವೆನ್ ಈಗೋ ಕಮ್ಸ್ ಎವ್ರಿಥಿಂಗ್ ಎಲ್ಸ್ ಗೋಸ್, ವೆನ್ ಈಗೋ ಗೋಸ್ ಎವ್ರಿಥಿಂಗ್ ಎಲ್ಸ್ ಕಮ್ಸ್. ಅಂದರೆ ನಮಗೆ ಅಹಂ ಗರ್ವ ಇದು ಇದ್ದಾಗ ಇದರಿಂದ ಹಲವಾರು ವಿಷಯಗಳನ್ನ ನಾವು ಕಳ್ಕೊಂಡ್ಬಿಡ್ತೀವಿ. ಈ ಈಗೋಯಿಂದ ಎಷ್ಟು ರಿಲೇಷನ್ಶಿಪ್ ಹಾಳಾಗಿದೆ, ಎಷ್ಟು ಫ್ಯಾಮಿಲಿಯಲ್ಲಿ ತೊಂದರೆಗಳಾಗಿದೆ, ನಮಗೆಲ್ಲರಿಗೂ ಗೊತ್ತಿರೋವಂಥದ್ದೇ. ಎಲ್ಲರಲ್ಲೂ ಇರೋದೇ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಬಂದೇ ಬರುತ್ತೆ. ಬಟ್ ಅದನ್ನು ನಾವು ಅರ್ಥ ಮಾಡಿಕೊಂಡು ಯಾವಾಗ ಅದನ್ನು ಡ್ರಾಪ್ ಮಾಡ್ತೀವಿ ಆವಾಗ ನಮಗೆ ಒಳ್ಳೆಯ ವಿಷಯಗಳು ನಡೆಯುತ್ತೆ. ಅದನ್ನೇ ಅವರು ಈಗೋ ಬಂದಾಗ ಎಲ್ಲ ವಿಷಯಗಳು ಹೊರಟೋಗುತ್ತೆ, ಈಗೋ ಹೋದಾಗ ಎಲ್ಲ ವಿಷಯಗಳು ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ಈ ಈಗೋದಿಂದ ಏನೆಲ್ಲ ಕಳ್ಕೊಳ್ತೀವಿ, ನಮ್ಮ ನೆಮ್ಮದಿ ಹೋಗುತ್ತೆ, ನಮ್ಮ ರಿಲೇಷನ್ಶಿಪ್ಸ್ ಹೋಗುತ್ತೆ, ಎಷ್ಟೊಂದು ಫ್ರೆಂಡ್ಶಿಪ್ಸ್ ಹಾಳಾಗಿದೆ. ಆದರೆ ನಾವು ಈಗೋನ ಬಿಟ್ಟಾಗ ನಮಗೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಒಳ್ಳೆ ಸಂಬಂಧಗಳು ಬರುತ್ತೆ, ಲೈಫ್ ಪಾಸಿಟಿವ್ ಆಗಿರುತ್ತೆ, ಒಳ್ಳೆ ವಿಷಯಗಳು ನಡೆಯುತ್ತೆ ಅಂತ. ಈಗೋ ಒಂದ್ಸರಿ ಬಂದುಬಿಟ್ರೆ ಅದನ್ನು ನಾವು ಫೀಡ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಯುತ್ತೆ. ಈಗ ಈಗೋ ಬಂದಿದೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ. ಸೊ ಏನು ಬೆಸ್ಟ್ ವೇ ಅಂದರೆ ಈಗೋನ ಡ್ರಾಪ್ ಮಾಡುತ್ತೆ. ಈ ರೀತಿ ತುಂಬ ಸಿಂಪಲ್ಲಾಗಿ ಒಂದು ಎರಡು ಪೇಜಸ್ನಲ್ಲಿ ಅವರು ಒಂದು ಸಣ್ಣ ಎಕ್ಸಾಂಪಲ್ಸು, ಅದರ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ಚಾಪ್ಟರ್ದು ಒಂದು ಇಂಟ್ರೊಡಕ್ಷನ್ನು, ಆಮೇಲೆ ಸಣ್ಣ ಎಕ್ಸ್ಪ್ಲನೇಷನ್